ಅದನ್ನು ಮುಂದೆ ಹೋಗೋಣ. ಈಗ ಈ ಕೃತ್ಯ ಎಸಗಿರ್ತಕ್ಕಂಥವ್ರನ್ನ ಇವ್ರು ಹೇಳಿದರು, ಫಸ್ಟೇ ಹೇಳ್ಬಿಟ್ರು ಪ್ರೆಸ್ ಮಾಡಿ, ಯಾರು ದೇವರಾಜೇಗೌಡರು ಹೇಳ್ಬಿಟ್ರು. ಏನು ಆ ದೇವರಾಜೇಗೌಡಗಿಂತ ಮೊದಲು ಅವ್ರ ಕಾರ್ ಡ್ರೈವರು ಅವನು ಹೇಳ್ದ, ಇವರು ಹೇಳಿದ್ರು, ಅವತ್ತೇ ಹೇಳಿದ್ರು ಇವರು ಇಬ್ರು. ಏನಂತ ಹೇಳಿದ್ರು ಇವರು ಕಥಾನಾಯಕರು? ಇದು ನನಗೆ ಅವನು ಒಂದು ನೋಟಿಸ್ ತಂದು ಕೊಟ್ಟ, ಅದರಲ್ಲಿ ಸ್ಟೇ ಇತ್ತು, ಸ್ಟೇ ಆರ್ಡರ್ ಕಾಪಿ ತಂದು ಕೊಟ್ಟ. ನನ್ನ ಅಶ್ಲೀಲವಾಗಿರ್ತಕ್ಕಂಥ ಯಾವುದೇ ವಿಚಾರಗಳನ್ನು ಸುದ್ದಿ ಮಾಧ್ಯಮದಲ್ಲಿ ಪ್ರಕಟಿಸಂಗಿಲ್ಲ ಅಂತೇಳಿ ಒಂದು ಸ್ಟೇ ತಗೊಂಡಿದ್ದಾರೆ. ಆ ಸ್ಟೇನ ಕಾಪಿನ ತಂದುಕೊಟ್ಟು ಇದಕ್ಕೆ ಏನು ಮಾಡೋದಣ್ಣ ಅಂತ ನನ್ನನ್ನು ಕೇಳಿರು. ಆ ಪಿನ್ ಡ್ರೈವ್ ಎಲ್ಲಿದೆ ಕೊಡು ಅಂತ ನಾನು ಕೇಳಿದೆ. ಆ ಪಿನ್ ಡ್ರೈವನ್ನು ನನಗೆ ಕೊಟ್ಟ, ನಾನು ಸೀಜ್ ಮಾಡಿ ಇಟ್ಟಿದ್ದೀನಿ ಅಂತ ಇವರೇ ಹೇಳಿದರು. ಅಲ್ಲಿಗೆ ಪಿನ್ ಡ್ರೈವ್ ವರೆಗೆ ಬಂತು, ಮಾಡಿರ್ತಕ್ಕಂಥದ್ದು ನಿಜಾನದಾಯಿತು. ಪಿನ್ ಡ್ರೈವನ್ನು ಹೊರಗೆ ಬಿಟ್ಟವ್ರು ಯಾರು? ಕಾರ್ತಿಕ್ಕು ಮತ್ತು ದೇವರಾಜೇಗೌಡ ಇವರೇ ಇಬ್ಬರು. ಪಿನ್ ಡ್ರೈವು ಎಲ್ಲಿದೆ, ಯಾರು ಮಾಡಿದರು? ಅವನು ಹೇಳ್ದ, ಹೌದು, ಅವನು ಒಪ್ಕೊಂಡಿದ್ದಾರೆ. ನನ್ನ ತೋಟನ ಬರಿಸ್ಕೊಂಡ್ರು, ಅಕ್ರಮವಾಗಿ ದೌರ್ಜನ್ಯ ಮಾಡಿರು. ಆ ದೌರ್ಜನ್ಯ ಪ್ರತಿಕಾರವಾಗಿ ನಾನು ಅವರ ಏನು ನನ್ನ ಜಮೀನನ್ನು ಅರ್ಧಾವತ್ತಿನಲ್ಲಿ ಬರೆಸ್ಕೊಂಡ್ರು, ನನಗೆ ಮೋಸ ಮಾಡಿದರು, ನನ್ನ ಹೆಂಡ್ತಿನ ಅಭಾಷಣ ಮಾಡಿಸಿರು. ಇದೆಲ್ಲ ಕೃತ್ಯಗಳ ಮಧ್ಯದಲ್ಲಿ ನಾನು ಅವನು ಏನು ಅಶ್ಲೀಲವಾದಂಥ ಈ ಕೃತ್ಯ ಎಸಗಿದ್ದ, ಆ ಕೃತ್ಯದ ವಿಡಿಯೋವನ್ನು ನಾನು ಸೆರೆ ಹಿಡಿದದ್ದು ನಿಜ. ನಾನು ಸೆರೆ ಹಿಡಿದು ಇಟ್ಕೊಂಡಿದ್ದೆ. ಆ ಸೆರೆ ಹಿಡಿದು ಇಟ್ಕೊಂಡಿದ್ದಂಥ ವಿಡಿಯೋವನ್ನು ಅಲ್ಲಲ್ಲ, ಸೆರೆ ಅಲ್ಲ, ಇದಕ್ಕೆ ಅವನು ಕಾಪಿ ಮಾಡ್ಕೊಂಡಿದ್ದು. ಅವನು ಕಾಪಿ ಯಾರು? ಅಲ್ಲ, ವಿಡಿಯೋಯಿಂದ ಸೆರೆ ಹಿಡಿದಿರೋದು. ಅದೇ ಮೊಬೈಲ್ ಕಾಪಿ, ಪೆನ್ ಡ್ರೈವ್ಗೆ ಕಾಪಿ ಮಾಡಿರೋದು. ಕಾಪಿ ಮಾಡಿದ್ ನಿಜ. ನಾನು ಆ ಕಾಪಿ ಮಾಡಿದಂತ ಇದನ್ನ ಕಾಪಿ ಮಾಡಿದಂತ ಪೆನ್ ಡ್ರೈವನ್ನ ನಾನು ತಗೊಂಡೋಗಿ ದೇವರಾಜೇಗೌಡನಿಗೆ ಹಿಂಗ ಆಗ್ಬಿಟ್ಟಿತ್ತಲ್ಲಣ್ಣ ಅಂತ ಹೇಳಿದೆ. ಕೊಡು ಅಂದ್ರು, ಕೊಟ್ಟೆ. ಅವ್ರ ಹತ್ರ ಪೆನ್ ಡ್ರೈವ್ ಇದೆ. ಅವರು ಪೆನ್ ಡ್ರೈವ್ ಇದು ಕೇಸ್ಗೆ ನಾನು ತಗೋಬೇಕು, ಜಡ್ಜ್ ಮುಂದೆ ಅದನ್ನು ಹಾಕ್ತೀನಿ, ಜಡ್ಜ್ ಮುಂದೆ ನಾನು ತೋರಿಸ್ತೀನಿ, ಜಡ್ಜ್ ಮುಂದೆ ನೀನು ಇದನ್ನು ಕೊಡು, ಇಲ್ಲಿರಲಿ ಅಂತ ಹೇಳಿದರು. 6-7 ತಿಂಗಳಾದ್ರೂ ನನಗೆ ನ್ಯಾಯ ದೊರಕಿಸ್ಲಿಲ್ಲ. ಕದ್ರು. ಯಾವುದೇ ರೀತಿ ಆಗಿರ್ತಕ್ಕಂಥ ಕೋರ್ಟ್ನಲ್ಲೂ ಏನೂ ಆಗಲಿಲ್ಲ, ಇದರಲ್ಲೂ ಏನೂ ಆಗಲಿಲ್ಲ. ಇವರು ನನಗೆ ನ್ಯಾಯನೇ ದೊರಕಿಸ್ಕೊಡ್ಲಿಲ್ಲ ಅಂತಕ್ಕಂಥದ್ದನ್ನು. ನನ್ನ ಹತ್ರ ಒಂದೇ ಒಂದು ಪಿನ್ ಡ್ರೈವ್ ಇತ್ತು. ಆ ಪಿನ್ ಡ್ರೈವ್ ಒಂದನ್ನು ತಗೊಂಡೋಗಿ ನಾನು ಇವರಿಗೆ ದೇವರಾಜೇಗೌಡರಿಗೆ ಕೊಟ್ಟೆ ನಾನು ಅಂತ ಹೇಳಿದ್ದಾರೆ. ಈಗ ಪಿನ್ ಡ್ರೈವ್ ದೇವರಾಜೇಗೌಡ್ರ ಹತ್ರ ಇತ್ತು. ಇದು ಸುಖ ಅಂತ ಕಾಣಬೇಕು. ಈ ಪ್ರಪಂಚದಲ್ಲಿ ಈ ನಾಚಿಗೇಡಿನ ಪ್ರಸಂಗ ಬಳಕೆಗೆ ಬರದಂತೆ ಆ ಸಂತ್ರಸ್ತ ಮಹಿಳೆಯರ ಮಾನ ಗೌರವ ಉಳಿಬೇಕಾಗಿದ್ರೆ ಇದೇ ಇವರು ವಕೀಲರಲ್ಲ, ಭಾಳ ಸುಪ್ರೀಂ ಇದ್ರವರೆಗೂ ಹೋಗಿ ವಕೀಲ ಕೆಲಸ ಮಾಡಿರಲ್ಲ, ಆ ವಿಡಿಯೋನ, ಆ ಒಂದು ಪಿನ್ ಡ್ರೈವನ್ನು ತಗೊಂಡೋಗಿ ಯಾರಾದರೂ ಪೊಲೀಸ್ ಉನ್ನತ ಅಧಿಕಾರಿಗೋ ಇಲ್ಲ ಹೈಕೋರ್ಟ್ ಯಾರಾದರೂ ಜಡ್ಜಿಗೋ ಕೊಟ್ಟು ಸೀಸ್ ಮಾಡಿ ಇದನ್ನು ನೀವು ತನಿಖೆ ಮಾಡಿಸಿ ಅಂದಿದ್ರೆ ಸಂತ್ರಸ್ತ ಮಹಿಳೆಯರ ಮಾನ ಮರ್ಯಾದೆ ಉಳಿದಿರೋದು. ಇವರು ಇಲ್ಲಿವರೆಗೂ ಅನರ್ಹ ಮಾಡಿದ್ರಲ್ಲ, ಕರ್ಕೊಂಡೋಗಿ ಸುಪ್ರೀಂ ಕೋರ್ಟ್ವರೆಗೂ. ಇವ್ರಿಗೆ ಇದ್ದದ್ದೇ ಅದೇ ತಾನೆ. ಅವ್ರ ಮೇಲೆ ರಾಜಕಾರಣದ ಒಳ್ಳೇದಕ್ಕೆ ಮಾಡಿದ್ರೋ ಕೆಟ್ಟದಕ್ಕೆ ಮಾಡಿದ್ರೋ ಅವ್ರ ಮೇಲೆ ದ್ವೇಷ ತೀರಿಸ್ತಾ ಇದ್ರಲ್ಲ, ಅವ್ರಿಗೂ ಇವ್ರಿಗೂ ಜಿದ್ದಿ ನಡೀತಾ ಇತ್ತಲ್ಲ. ಆ ಕುಟುಂಬಕ್ಕೂ ದೇವರಾಜೇಗೌಡನಿಗೂ ಜಿದ್ದಿ ನಡೀತಾ ಇತ್ತಲ್ಲ. ಆ ಜಿದ್ದಿ ನಡೀತಾ ಇದ್ದಾಗ ಆಗ ಅವನು ಕೃತ್ಯ ಎಸಗಿದ್ದು ಸಾಬೀತಾಗಿದ್ರೆ ಅವನು ಕಷ್ಟ ಅನುಭವಿಸೋನು, ಅವನು ಶಿಕ್ಷೆ ಅನುಭವಿಸೋನು. ಈ ಕರ್ನಾಟಕ ರಾಜ್ಯದ ಮಾನ ಮರ್ಯಾದೆ ಉಳಿಯೋದು, ಹಾಸನ ಜಿಲ್ಲೆ ಮಾನ ಮರ್ಯಾದೆ ಉಳಿಯೋದು. ಇದನ್ನ ಸುಖ ಅಂತ್ಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ದೇವರಾಜೇಗೌಡರು ಯಾಕೆ ಮನಸ್ಸು ಮಾಡಲಿಲ್ಲ? 6 ತಿಂಗಳುಗಳ ಕಾಲ ಪಿನ್ ಡ್ರೈವನ್ನು ತಮ್ಮ ಸ್ವಾಧೀನದಲ್ಲಿ ಹೆಂಗೆ ಇಟ್ಕೊಂಡ್ರು? ಇಲ್ಲಿ ಅನುಮಾನ ಬರೋದಿಲ್ವಾ? ಇಲ್ಲಿ ಸಮಸ್ಯೆ ಇಲ್ಲಿ ಇದಿಲ್ವಾ? ಸಮಸ್ಯೆ ಇಲ್ವಾ? ಹಂಗಾರೆ ಯಾಕೆ ಇಟ್ಕೊಂಡ್ರು? ಯಾರೋ ಕೊಟ್ಟು ಇದನ್ನು ನೀವು ಕೊಡ್ಸೋದಾದ ಅವನಿಗೆ ನ್ಯಾಯ ಕೊಡಿಸ್ಬೇಕು. ಅವನಿಗೆ ನ್ಯಾಯ ಕೊಡ್ಸೋಕೆ ಹಾಕಲ್ಲ ಅಂತ ಅಂದ್ರೆ ನೀವು
ನ್ಯಾಯ ಕೊಡ್ಸಕ್ಕೆ ಆಗ್ತಿಲ್ಲ ಅಂದರೆ ಅವ್ನು ಪಿನ್ ಡ್ರೈವ್ ವಾಪಸ್ ಕೊಡಬೇಕು. ಇಲ್ಲ ಅಂದ್ರೆ ಆ ಪಿನ್ ಡ್ರೈವನ್ನು ತಗೊಂಡೋಗಿ ಎಲ್ಲಿ ಯಾರ್ದು ಈ ರಾಜ್ಯದಲ್ಲಿ ಯಾರು ಮರ್ಯಾದೆ ಹೋಗೋದು ಬೇಡಪ್ಪ, ಇದನ್ನು ಯಾರು ಕೃತ್ಯ ಎಸಗಿದನೋ ಅವನು ಒಬ್ಬನೇ ಅನುಭವಿಸ್ಲಿ ಶಿಕ್ಷೆನ, ಇನ್ಯಾರು ಅನುಭವಿಸೋದು ಬೇಡ ಅಂತ ಇದ್ರೆ ನಿನಗೆ ಮನಸ್ಸಿದ್ರೆ ತೊಗೊಂಡೋಗ್ಬಿಟ್ಟು ಅದನ್ನು ಎಲ್ಲಿ ತಲುಪಿಸ್ಬೇಕೋ ಪೊಲೀಸ್ ಇಂಪಾರ್ಟೆಂಟ್ ಪೊಲೀಸ್ ಕಮಿಷನರಿಗೋ ಯಾರಿಗೆ ಕೊಡ್ಬೇಕಾಯ್ತು ಅವ್ರಿಗೆ ಕೊಡ್ಬೇಕಾಯ್ತು. ನೀನು ಯಾಕೆ ಕೊಡಲಿಲ್ಲ? ಯಾತಕ್ಕೆ ಈ ರೀತಿ ಇದು ಮಾಡ್ಕೊಂಡು ಇಟ್ಕೊಂಡ್ರಿ? ನಿಮಗೆ ಅವ್ರನ್ನ ಇನ್ನೂ ಅನರ್ಹನ ಮಾಡೋಕ್ಕೆ ಇನ್ನೂ ಕೋರ್ಟ್ನಲ್ಲಿ ವ್ಯಾಜ್ಯ ಮಾಡ್ತಾ ಇದ್ದೀರಲ್ಲ ನೀವು. ಅನರ್ಹನ ಮಾಡೋಕ್ಕೆ ಇದು ಒಂದು ಕಾರಣ ಆಗೋದಲ್ಲ, ಇದು ಒಂದು ಇದನ್ನಾಗೋದಲ್ಲ, ಇದು ಸಾಕ್ಷಿ ಸಮೇತ ಸಿಕ್ಕಿದ್ದಂಥ ಎವಿಡೆನ್ಸ್ ಅಲ್ವ ಇದು. ಯಾತಕ್ಕೆ ನೀವು ಪೆನ್ ಡ್ರೈವನ್ನು ಇಟ್ಕೊಂಡು ನಾಟಕ ಆಡಿರಿ? ಪೆನ್ ಡ್ರೈವನ್ನು ಯಾಕೆ 6 ತಿಂಗಳುಗಳ ಕಾಲ, ನಿಮ್ಮ 6-7 ತಿಂಗಳುಗಳ ಕಾಲ ಯಾತಕ್ಕೆ ಪೆನ್ ಡ್ರೈವನ್ನು ನಿಮ್ಮ ಹತ್ರ ಇಟ್ಕೊಂಡು ಅದನ್ನು ನೀವು ಬಿಟ್ಟಿದ್ದೀರೋ ಇಲ್ವೋ ನಮಗೆ ಗೊತ್ತಿಲ್ಲ. ನಾವು ಅದನ್ನು ಬಿಡೋದನ್ನೆಲ್ಲ ನಾವು ಆಪಾದನೆ, ನೀವು ಬಿಟ್ಟಿದ್ದೀರೋ, ಯಾರು ಬಿಟ್ಟಿದ್ದೀರೋ, SIT ತನಿಖೆ ಮಾಡಿದೆ, ಹಾಕಿದ್ದಾರೆ, SIT ಎಂಕ್ವೈರಿ ಆಗುತ್ತೆ, SITನಲ್ಲಿ ಬಳಕೆಗೆ ಬರುತ್ತದೆ, ಬರಲೇಬೇಕು. ಇವ್ರದ್ದು ಹೆಂಗೆ ಬಂದಿದೆಯೋ ಅವ್ರದ್ದು ಹಂಗೆ ಬರಲೇಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ಬರಲೇಬೇಕು. ಇಂಥ ಸಂದರ್ಭದಲ್ಲಿ ನೀವು ಅದನ್ನ ಇಟ್ಕೊಂಡು, ಆ ಪಿನ್ ಡ್ರೈವನ್ನು ಇಟ್ಕೊಂಡು ನೀವೊಬ್ಬರು ವಕೀಲರಾಗಿ ಇಡೀ ವಕೀಲರ ಕುಲಕ್ಕೆ ಒಂದು ದೊಡ್ಡ ಇಮೇಜ್ ಬರೋದು ಕರ್ನಾಟಕ ರಾಜ್ಯದಲ್ಲಿ. ಇದು ಇಂಥ ವಕೀಲರು ನನ್ನ ಹತ್ರ ಇಂಥದ್ದೊಂದು ಬಂದಾಗ ಇದು ಏನಾದರೂ ಸಮಾಜದ ಇದಕ್ಕೆ ಹೊರಗಡೆಗೆ ಹೋದರೆ, ಹೊರ ಪ್ರಪಂಚಕ್ಕೆ ಹೋದರೆ ಬಹುಶಃ ಬಹಳ ಸಂತ್ರಸ್ತರ ಮಹಿಳೆಯರ ಮಾನ ಅಪಹರಣ ಆಗುತ್ತೆ. ಅಪಹರಣ ಆಗಬಾರ್ದು, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದೀನಿ, ಅವರು ಯಾರು ಮಾಡಿದ್ದಾರೆ, ಕೃತ್ಯ ಎಸಗಿದ್ದಾರೆ, ಅವ್ರಿಗೆ ಶಿಕ್ಷೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ತಗೊಬಂದು ಇಂಥ ಒಬ್ಬ ಮೇಲಿನ ತನಿಖೆ ಮಾಡ್ತಕ್ಕಂಥ ಅಧಿಕಾರಿ ಕೈಗೆ ಕೊಟ್ಟಿದ್ದೇನೆ ನಾನು ಅಂತ ಹೇಳಿದರೆ ನಿಮ್ಮ ಘನತೆ ಗೌರವ ಎಷ್ಟು ಹೆಚ್ಚುತ್ತಾ ಇತ್ತು? ಯಾತಕ್ಕೆ ನೀವು ಇದು ಮಾಡಲಿಲ್ಲ? ಏನು ನಿಮ್ಮ ಉದ್ದೇಶ? ಯಾವ ಉದ್ದೇಶಕ್ಕೆ ಈ ಪಿನ್ ಡ್ರೈವ್ ಇಟ್ಕೊಂಡು ಈ ಥರ ಎಲ್ಲ ದೊಂಬರಾಟ ಆಡಿಸ್ತಾ ಇದ್ದೀರಿ, ದೊಂಬರ ನಾಟಕ ಆಡಿಸ್ತಾ ಇದ್ದೀರಿ? ಎಲ್ಲ ಆ ಕಡೆಗೆ ಈ ಕಡೆಗೆ ಎಲ್ಲ ಕಡೆಗೆ ಕಲಿಸಿ ಗುಡ್ಡ ಹಾಕ್ತಾ ಇದ್ದೀರಲ್ಲ. ಅಲ್ಲ, ಇದನ್ನು ಯೋಚನೆ ಮಾಡಿ, ಇದು ಇರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಯೋಚನೆ ಮಾಡಿ. ಯಾರು ನಿಮ್ಗೇನು ಇಲ್ಲಿ ಏನು ಇದು ಕಟ್ಟಿ ಹೇಳೋವಂಥ ಪ್ರಮೇಯ ಅಲ್ಲ ಇದು. ಯಾರು ಇದಕ್ಕೆ ಎಲ್ಲ ಕಾರಣಕರ್ತರು? ಅದು ಒಂದು ಕಡೆ ಆಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.